ನಮಸ್ಕಾರ. ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಕೈಪಾಳ್ಯದಲ್ಲಿ ಮತ್ತೊಂದು ಬಿಗ್ ವಿಕೆಟ್ಗೆ ಸ್ಕೆಚ್. ಬಿಜೆಪಿ ಜೆಡಿಎಸ್ಗೆ ಇನ್ನೊಂದು ಅಸ್ತ್ರ ಸಿಕ್ಕಿದೆ. ಈಗ ಸಿದ್ದು ಕ್ಯಾಬಿನೆಟ್ನ ಮಹಾಮಂತ್ರಿಯ ತಲೆದಂಡಾಗುತ್ತಾ ಅಂಥದ್ದೊಂದು ಪ್ರಯತ್ನ ಅಂತೂ ಜೋರಾಗಿ ನಡೀತಾ ಇದೆ. ದಾಖಲೆಗಳನ್ನು ಹಿಡ್ಕೊಂಡೀಗ ರಾಜಭವನದ ಕದ ತಟ್ಟಿಯೂ ಬಿಟ್ಟಿದ್ದಾರೆ. ಯಾರ ಮಂತ್ರಿ ಹಾಗಾದ್ರೆ, ಏನು ಕೇಸ್ ಇದು? ಮಾಹಿತಿ ಮುಂದೆ ಇಡ್ತಾ ಇದೀವಿ. ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಎಸ್ ವೀಕ್ಷಕರೇ, ಈಗಾಗಲೇ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ವಿರುದ್ಧ ಭೂ ಹಗರಣ ಸುತ್ತಕೊಂಡಿರೋ ಹೊತ್ತಲ್ಲಿ ವಾಲ್ಮೀಕಿ ನಿಗಮದ ಕೇಸ್ ಬಗ್ಗೆನೂ ಬೇರೆ ಬೇರೆ ಡೆವಲಪ್ಮೆಂಟ್ಸ್ ಆಗ್ತಿರೋದನ್ನು ನೋಡ್ತಾ ಇದ್ದೀವಿ. ಈ ಹೊತ್ತಲ್ಲಿ ಇನ್ನೊಬ್ಬ ಅತ್ಯಂತ ಪ್ರಭಾವಿ ವಿರುದ್ಧ ಈಗ ಕೇಸ್ ಒಂದು ಹೊರಗಡೆ ತೆಗೆಯೋ ಪ್ರಯತ್ನ ಮಾಡ್ತಿದೆ ಬಿಜೆಪಿ. ಬೇರೆ ಯಾರು ಅಲ್ಲ, AICC ಅಧ್ಯಕ್ಷ ಖರ್ಗೆ ಮತ್ತು ಅವರ ಪುತ್ರ ಪ್ರಿಯಾಂಕ್ ಖರ್ಗೆ ಮತ್ತು ಅವರ ಫ್ಯಾಮಿಲಿಗೆ ಸಂಬಂಧಪಟ್ಟದ್ದು. ಈಗಾಗಲೇ ಈ ಬಗ್ಗೆ ನಾವು ಒಂದು ರಿಪೋರ್ಟ್ ಮಾಡಿದ್ವಿ. ಲೆಹರ್ ಸಿಂಗ್, ರಾಜ್ಯಸಭಾ ಸದಸ್ಯ ಲೆಹರ್ ಸಿಂಗ್ ಅವರು ಅತ್ಯಂತ ಗಂಭೀರವಾದಂಥ ಆರೋಪವನ್ನು ಮಾಡಿದ್ರು. ಸೋಷಿಯಲ್ ಮೀಡಿಯಾದಲ್ಲೆಲ್ಲ ಬರ್ಕೊಂಡಿದ್ರು. ಅವರು ಖರ್ಗೆ ಅವರ ಫ್ಯಾಮಿಲಿಗೆ ಈ 5 ಎಕರೆ ಜಮೀನು ಹೆಂಗೆ ಹೋಯಿತು, ಕೈಗಾರಿಕಾ ಪ್ರದೇಶ ಅಭಿವೃದ್ಧಿ ಮಂಡಳಿಯ ಹೈಟೆಕ್ ಡಿಫೆನ್ಸ್ ಏರೋಸ್ಪೇಸ್ ಪಾರ್ಕ್ನಲ್ಲಿ ಹಂಚಿಕೆ ಮಾಡಿದ್ದ 45 ಎಕರೆ ಭೂಮಿಯ ಪೈಕಿ 5 ಎಕರೆಯನ್ನ ಪರಿಶಿಷ್ಟ ಜಾತಿ ಕೋಟಾದಲ್ಲಿ ಈ ಟ್ರಸ್ಟ್ಗೆ, ಯಾವ ಟ್ರಸ್ಟು? ಖರ್ಗೆ ಅವರ ಫ್ಯಾಮಿಲಿ ಟ್ರಸ್ಟ್. ಅದು ಪ್ರಿಯಾಂಕ್ ಖರ್ಗೆ, ಇನ್ನೊಬ್ಬ ಮಗ, ಖರ್ಗೆ ಅವರ ಇನ್ನೊಬ್ಬರು ಮಗ ರಾಹುಲ್ ಖರ್ಗೆ, ಖರ್ಗೆ ಅವರ ಪತ್ನಿ, ಹಾಗೆ ಖರ್ಗೆ ಅವರ ಅಳಿಯ, ಎಲ್ಲ ಟ್ರಸ್ಟಿಗಳಾಗಿರುವಂತಹ ಟ್ರಸ್ಟ್ಗೆ ಕೊಟ್ಟಿದ್ದು ಹೇಗೆ? ಬೆಂಗಳೂರಿನ ಹೈಟೆಕ್ ಡಿಫೆನ್ಸ್ ಏರೋಸ್ಪೇಸ್ ಪಾರ್ಕ್ನಲ್ಲಿ ನಾಗರಿಕ ಸೌಲಭ್ಯಗಳಿಗೆ ಅಂತ ಇಟ್ಟಂತಹ ಜಮೀನನ್ನ ಈ ರೀತಿ ಮಂಜೂರು ಮಾಡಿರೋದು ಹೇಗೆ ಅನ್ನುವ ಪ್ರಶ್ನೆಯನ್ನು ಎತ್ತಿದ್ರು. ಇವ್ರು ಯಾವಾಗ ಹಾಗಾದ್ರೆ ಏರೋಸ್ಪೇಸ್ ಉದ್ಯಮಿಗಳಾದ್ರು ಅಂತ ಚಾಟಿ ಬೀಸಿದ್ರು ಲೆಹರ್ ಸಿಂಗ್ ಅವರು. ಇದು ಜಟಾಪಟಿ ಕಾರಣ ಆಗಿದೆ. ಬರೀ ಜಟಾಪಟಿ ಕೆಸರು ಚಾಟ ಅಷ್ಟೇ ಅಲ್ಲದೆ, ಖರ್ಗೆ ಅವರಿಗೆ ರಾಷ್ಟ್ರ ಮಟ್ಟದಲ್ಲಿ ಈ ಕೇಸ್ ಸಂಕಷ್ಟವನ್ನು ತಂದಿಡಬೇಕು, ಮುಜುಗರಕ್ಕೆ ಕಾರಣ ಆಗಬೇಕು. AICC ಅಧ್ಯಕ್ಷರ ವಿರುದ್ಧ ಮತ್ತು ಕರ್ನಾಟಕದ ಮಿನಿಸ್ಟರ್ ಪ್ರಿಯಾಂಕ್ ಖರ್ಗೆ ಅವ್ರ ವಿರುದ್ಧ ಈ ವಿಚಾರದಲ್ಲಿ ಗಂಭೀರ ಸ್ವರೂಪದ ಹೋರಾಟ ಮಾಡಬೇಕು ಅನ್ನುವ ತಯಾರಿ ಈಗ ಕಮಲಪಾಳ್ಯದಲ್ಲಿ ನಡೀತಾ ಇರೋದು. ರಾಜ್ಯಪಾಲರಿಗೆ ಈ ವಿಚಾರವನ್ನು ತಲುಪಿಸಲಾಗಿದೆ. ಈಗಾಗಲೇ ದೂರಿನ ಮೇಲೆ ದೂರು ಹೋಗ್ತಾ ಇದೆ. MB ಪಾಟೀಲ್ರ ವಿರುದ್ಧ ಒಂದು ದೂರು, ಮುಖ್ಯಮಂತ್ರಿಗಳ ವಿರುದ್ಧ ಹಲವಾರು ದೂರುಗಳು ಹೋಗಿವೆ. ಇದರ ಬೆನ್ನಲ್ಲೇ ಈಗ ಪ್ರಿಯಾಂಕ್ ಖರ್ಗೆ ಮತ್ತು ಇಡೀ ಖರ್ಗೆ ಫ್ಯಾಮಿಲಿ ಇಲ್ಲಿ ಅಕ್ರಮ ಎಸಗಿ MB ಪಾಟೀಲ್ರೇ ಅದನ್ನು ಕೇಳಿದ್ರು ನಿನ್ನೆ ಲೆಹರ್ ಸಿಂಗ್, ಹೆಂಗ್ ಮಂಜೂರು ಮಾಡಿಕೊಟ್ರಿ, ಹೆಂಗ್ ಒಪ್ಪಿದ್ರಿ ಇದಕ್ಕೆ ಅಂತ ಅಕ್ರಮ ಎಸಗಿದ್ದಾರೆ. ಸ್ವಜನ ಪಕ್ಷಪಾತ, ತಮಗೆ ಲಾಭ ಮಾಡ್ಕೊಳ್ಳೋದು, ಸರ್ಕಾರವನ್ನು ಮಿಸ್ಯೂಸ್ ಮಾಡಿಕೊಂಡು ಇಂಥದ್ದೆಲ್ಲ ಮಾಡಲಾಗಿದೆ ಅಂತ ಈಗ ಮತ್ತೊಂದು ಗಂಭೀರ ಸ್ವರೂಪದ ವಿಚಾರ, ದಾಖಲೆಗಳನ್ನ ಹಿಡ್ಕೊಂಡು ರಾಜ್ಯಪಾಲರ ಬಳಿ ಹೋಗಿದೆ ಕಮಲ ಪಡೆ. ವಿಜಯೇಂದ್ರ ಅವರು ಅದನ್ನೇ ಹೇಳ್ತಾ ಇದ್ದಾರೆ, ಬೇರೆ ಬೇರೆ ನಾಯಕರುಗಳೆಲ್ಲ ಹೇಳ್ತಾ ಇರೋದು ಯಾವ ರೀತಿ ಮಂಜೂರಾಗಿದೆ, ಎಷ್ಟು ಸೂಕ್ತವಾಗಿದೆ ಈ ಮಂಜೂರು ಮಾಡಿರುವಂತಹ ಕ್ರಮ, ಎಲ್ಲದರ ಬಗ್ಗೆ ದಾಖಲೆಗಳನ್ನು ಪರಿಶೀಲಿಸ್ತಾ ಇದ್ದೀವಿ ಮತ್ತು ಅದಕ್ಕೆ ತಕ್ಕಂತೆ ಮುಂದಿನ ನಡೆ ಇರುತ್ತೆ ನಮ್ದು, ಸದ್ಯದಲ್ಲೇ ಜನರ ಮುಂದೆ ಇಡ್ತೀವಿ, ಇದು ಎಷ್ಟು ಸೀರಿಯಸ್ ಕೇಸ್ ಅನ್ನೋದನ್ನ ಹೇಳ್ಕೊಳ್ತಾ ಇದ್ದಾರೆ. ತಕ್ಷಣ ಸಿಡಿದ ಪ್ರಿಯಾಂಕ್ ಖರ್ಗೆ ಅವರು ಕೂಡ ಟ್ವೀಟ್ ಮಾಡಿ ತಿರುಗೇಟ್ ಕೊಟ್ಟಿದ್ದಾರೆ. ಯಾಕೆ ಕೊಡಬಾರ್ದು, ಕೊಟ್ಟರೆ ತಪ್ಪೇನಿದೆ, ಶಿಕ್ಷಣ ಸಿಗಲಿ ಅಂತ ಒಂದು ಒಳ್ಳೆ ಟ್ರಸ್ಟ್ ಕೆಲಸ ಮಾಡ್ತಿದ್ರೆ, ಸಂಸ್ಥೆ ಕೆಲಸ ಮಾಡ್ತಿದ್ರೆ ಅದಕ್ಕೆ ಜಮೀನು ಕೊಡಬಾರ್ದಾ ಅಂತೆಲ್ಲ ಅವ್ರು ವಾದಿಸ್ತಾ ಇದ್ದಾರೆ. ಅಷ್ಟೇ ಅಲ್ಲ, ಇದರಲ್ಲಿ ನೋಡ್ಬೋದು ಡೀಟೇಲ್ಸ್ ಅಲ್ಲಿ ಅವ್ರು ಬರ್ಕೊಂಡಿರೋದು, ಹಿಂದೆ BJP ಸರ್ಕಾರ ಇದ್ದಾಗ ರಾಷ್ಟ್ರೋತ್ಥಾನದವ್ರಿಗೆಲ್ಲ ಕೊಟ್ಟಿರ್ಲಿಲ್ವಾ, RSS ರಾಷ್ಟ್ರೋತ್ಥಾನ ಬೇರೆ ಬೇರೆ ಅವ್ರಿಗೆಲ್ಲ ನೀವು ನಿಮ್ಗೆ ಬೇಕಾದವ್ರಿಗೆಲ್ಲ ಕೊಟ್ಕೊಂಡಿದ್ರಿ ಜಮೀನು ವಿದ್ಯಾಸಂಸ್ಥೆಗಳಿಗೆ, ಅದಕ್ಕೆ ಇದಕ್ಕೆ ಅಂತ. ಸರಿ, ನಮ್ಮ ಅವಧಿಯಲ್ಲೂ ನಾವು ಒಂದಿಷ್ಟು ಶಿಕ್ಷಣಕ್ಕೆ ಅನುಕೂಲ ಆಗಲಿ ಅಂತ ಮಾಡ್ಕೊಡ್ತೀವಿ, ತಪ್ಪ ಅಂತ ಕೇಳ್ತಿದ್ದಾರೆ ಪ್ರಿಯಾಂಕ್ ಖರ್ಗೆ ಅವರು. ಅದು ಬೇರೆ ಯಾರದ್ದು ಆಗಿದ್ರೆ, ಬೇರೆ ಯಾವುದೋ ಕಾಲೇಜ್ ಆಗಿದ್ರೆ, ನಿಯಮಬದ್ಧವಾಗಿ ಹೋಗಿದ್ರೆ ಯಾರು ಚಕಾರ ಎತ್ತಾಗಲಿಲ್ಲ. ಆದರೆ ಈ ಜಮೀನು ಬಂದಿರೋದು ಖರ್ಗೆ ಆ್ಯಂಡ್ ಫ್ಯಾಮಿಲಿ ಟ್ರಸ್ಟಿಗಳಾಗಿರುವಂಥ ಅವರಿಗೆ ಸೇರಿರುವಂಥ ಒಂದು ಟ್ರಸ್ಟ್ಗೆ. ಹಾಗಾಗಿ ಅಕ್ರಮದ ವಾಸನೆ ಬರ್ತಾ ಇದೆ, ಅನುಮಾನ ಮೂಡುವಂತಾಗಿದೆ. ಬಿಜೆಪಿ ಅಸ್ತ್ರವನ್ನು ಈಗ ಕೈಗೆತ್ತಿಕೊಂಡು ಪ್ರಿಯಾಂಕ್ ಖರ್ಗೆ ರಾಜೀನಾಮೆ ಕೊಡಲೇಬೇಕು. ಅದು ಹೆಂಗೆ ಈ ಜಮೀನನ್ನು ಕೊಟ್ರಿ MB ಪಾಟೀಲ್ರೇ, ಹೊಣೆ ಹೊರಿ, ನೀವು ಒಪ್ಕೊಳ್ಳಿ ಜನರ ಮುಂದೆ ಅಂತ ಹೇಳ್ತಿದ್ದಾರೆ. ಪ್ರಿಯಾಂಕ್ ಖರ್ಗೆ ಅವರು ಈ ಭೂ ಕಬಳಿಕೆಯ ವಿಚಾರದಲ್ಲಿ ರಾಜೀನಾಮೆ ಕೊಡೋ ಥರ ಆಗತ್ತೆ ನಾಳೆ ಅಂತೆಲ್ಲ ಸವಾಲು ಹಾಕ್ತಿದ್ದಾರೆ. ಅಷ್ಟೇ ಅಲ್ಲ, ಈ ಭೂಮಿಯನ್ನ ವಾಪಸ್ ಕೊಡಲೇಬೇಕಾಗತ್ತೆ, ಖಂಡಿತವಾಗಿಯೂ ಅಲ್ಲಿ ನಿಯಮಬದ್ಧವಾಗಿ ಆಗಿಲ್ಲ, ಖರ್ಗೆ ಫ್ಯಾಮಿಲಿ ವಾಪಸ್ ಕೊಡಲೇಬೇಕಾಗತ್ತೆ ಅಂತ ಹೇಳ್ತಿರೋದು. ಮುಜುಗರಕ್ಕೆ ಕಾರಣ ಆಗತ್ತೆ ನಿಮಗೆ, ಇದು ನೆನಪಿಟ್ಕೊಳ್ಳಿ, ನೀವಾಗೆ ಸರಿಪಡಿಸ್ಕೊಂಡ್ರೆ ಒಳ್ಳೆಯದು ಅಂತ. ಈ ಕಡೆ ಸಿದ್ದರಾಮಯ್ಯನವರು ಕೂಡ ಸೈಟ್ ವಾಪಸ್ ಕೊಡಬೇಕಾಗತ್ತೆ, ಅಲ್ಲಿ ಖರ್ಗೆ ಅವರು ಕೂಡ ತಪ್ಪು ಒಪ್ಪಿಕೊಂಡು ವಾಪಸ್ ಕೊಡಬೇಕಾಗತ್ತೆ. ಅಂಥ ದಿನ ಬರುತ್ತೆ ನೋಡಿ ಅಂತ ಬಿಜೆಪಿ ಹೇಳ್ತಾ ಇರೋದು.
ಈ ಕೇಸನ್ನು ಕೂಡ ಬಿಜೆಪಿ ತನ್ನ ಹೋರಾಟದ ಪಟ್ಟಿಗೆ ಸೇರಿಸ್ಕೊಳ್ತಿದೆ. ಈಗ ಬಿಜೆಪಿ ಹೈಕಮಾಂಡ್ನಿಂದ ಡೆಲ್ಲಿ ಪ್ರೊಟೆಸ್ಟ್ಗೆ ದೊಡ್ಡ ಮಟ್ಟದಲ್ಲಿ ಅಲ್ಲಿ ಜಂತರ್ ಮಂತರಲ್ಲಿ ಅಥವಾ ರಾಹುಲ್ ಗಾಂಧಿ ಅವರ ನಿವಾಸದ ಎದುರು ಶಕ್ತಿ ಪ್ರದರ್ಶನಕ್ಕೆ ಈಗ ಬಿಜೆಪಿ ರೆಡಿ ಮಾಡ್ಕೊಂಡಿದ್ದು, ಹೈಕಮಾಂಡೇ ಗ್ರೀನ್ ಸಿಗ್ನಲ್ ಕೊಟ್ಟಿದೆ, ಶುರು ಮಾಡಿಬಿಡಿ. ಸೆಪ್ಟೆಂಬರ್ ಮೊದಲ ವಾರದಲ್ಲಿಯೇ ಕೈಗೆ ಯಾವ ಥರ ಒತ್ತಡ ಆಗಬೇಕು ಅಂದರೆ ಹಲವು ದೊಡ್ಡ ತಲೆಗಳು ಉರುಳಬೇಕು ಅಂತಹ ಹೋರಾಟ ಮಾಡಿ ಮೈಸೂರು ಚಲೋ ಬಳಿಕ ಈಗ ಡೆಲ್ಲಿ ಚಲೋ ತಯಾರಿ ಮಾಡಿಕೊಂಡಿದೆ. ಈ ಹೊತ್ತಲ್ಲಿ ಖರ್ಗೆ ಅವರಿಗೆ ಈ 5 ಎಕರೆ ಜಮೀನನ್ನು ಕೊಟ್ಟಿದ್ದು ಹೇಗೆ ಅನ್ನುವ ಪ್ರಶ್ನೆಯೊಂದು ಮುಂಚೂಣಿಗೆ ಬಂದಿದ್ದು, ಅದು ಕೂಡ ಅಸ್ತ್ರವಾಗ್ತಾ ಇದೆ. ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.